ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಸ್ನ್ಯಾಪ್‌ಶಾಟ್ ಆಫ್ ಮೈ ಡೇಗೆ ಸ್ವಾಗತ. 30 ಡೇಸ್ ಚಾಲೆಂಜ್‌ನ ಡೇ 15. ಹಾಫ್ ಅ ವೇ ಟು ಕಂಪ್ಲೀಟ್ ದಿ ಚಾಲೆಂಜ್. ಬೆಳಗ್ಗೆ ಬೇಗ ಎದ್ದು ಆಸ್ ಯೂಶುವಲ್‌ನಾಗೆ ಹೊರಗಡೆ ಬಂದು ನೋಡ್ತಾ ಇದ್ದೆ. ಒಳಗಡೆ ಬಂದು ಅಮ್ಮ ನಿನ್ನೆ ನೈಟ್ ನೀರಲ್ಲಿ ನೆನೆಲಿಕ್ಕೆ ಹಾಕಿದ್ದ ಡ್ರೈ ಫ್ರೂಟ್ಸ್ ಅನ್ನ ತಿಂದೆ. ಈ ಡ್ರೈ ಫ್ರೂಟ್ಸ್ ಅಲ್ಲಿ ಜಿಂಕ್, ಮಿನರಲ್ಸ್, ಫೈಬರ್ಸ್, ವಿಟಮಿನ್ ಎ, ಡಿ, ಕೆ1 ಆಂಡ್ ಇ ಇರ್ತದೆ. ಇದನ್ನ ತಿನ್ನೋದ್ರಿಂದ ಹೈ ಸೋರ್ಸ್ ಆಫ್ ನ್ಯೂಟ್ರಿಯೆಂಟ್ಸ್, ಗ್ಲೋಯಿಂಗ್ ಸ್ಕಿನ್, ಹೆಲ್ದಿ ಹೇರ್ ಜೊತೆಗೆ ನಿಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಮಾಡ್ತದೆ. ಅದಲ್ಲದೆ ನಮ್ಮ ದೇಹದಲ್ಲಿ ರಕ್ತ ಹೆಚ್ಚಿಸಲಿಕ್ಕೆ ಆ್ಯಂಡ್ ಕ್ಯಾನ್ಸರ್ ಬರದ ಹಾಗೆ ತಡೀತದೆ. ಒಟ್ಟಿಗೆ ಮೆಮೊರಿ ಪವರ್ನ ಇಂಪ್ರೂವ್ ಮಾಡ್ತದೆ ಆ್ಯಂಡ್ ಹಾಗೆ ವೆಯ್ಟ್ ಲಾಸ್ ಮಾಡುವವರಿಗಂತೂ ತುಂಬಾ ಹೆಲ್ಪ್ಫುಲ್. ಕ್ವಿಕ್ಲಿ ಫ್ರೆಶ್ ಆದೆ. ಅಷ್ಟೊತ್ತಿಗೆ ಅಮ್ಮ ದೇವಸ್ಥಾನಕ್ಕೆ ಹೋಗಿ ತೀರ್ಥ ಮತ್ತು ಪ್ರಸಾದವನ್ನ ತಂದ್ರು. ನಮಗೆ ಇವತ್ತು ಶುದ್ಧ ಇತ್ತು ಬಿಕಾಸ್ ನಮ್ಮ ಫ್ಯಾಮಿಲಿ ಮೆಂಬರ್ ಒಬ್ರು ತೀರ್ಕೊಂಡಿದ್ರು. ಸೊ ಇವತ್ತು 11th ಡೇ. ಹಾಗಾಗಿ ನಾನು ಇಷ್ಟು ದಿವಸ ದೇವರ ಕಣಗೆ ಹೋಗೋದಾಗಿರ್ಬೋದು ಅಥವಾ ದೇವರಿಗೆ ಹೂ ತರೋ ವಿಡಿಯೋಸ್ ಆಗಿರ್ಬೋದು ಯಾವುದು ಹಾಕಿರಲಿಲ್ಲ. ಬಟ್ ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ಹಾಕಿದ್ದೆ. ಮನೆಯನ್ನೆಲ್ಲ ಶುದ್ಧ ಮಾಡಿ ಓಟ್ಸ್ ತಿಂದು ಪಕ್ಕ ರೆಡಿ ಆದೆ. ಇನ್ನು ಬೇಕಾದ ಥಿಂಗ್ಸ್ ಅನ್ನ ಹಿಡ್ಕೊಂಡು ಕ್ಯಾಂಪ್ಕೋಗೆ ಹೊರಟೆ. ಮುಳ್ಳಿನ ಮೇಲೆ ಆಪಾದನೆ ಹೇಗೆ ಮಾಡಲಿ? ನೋಡದೆ ಕಾಲಿಟ್ಟವಳು ನಾನೇ. ಬೇರೆಯವರನ್ನು ಕೆಟ್ಟವರೆಂದು ಹೇಗೆ ಆಪಾದನೆ ಮಾಡಲಿ? ತಿಳಿಯದೆ ಅವರನ್ನು ನಂಬಿದ್ದು ನಾನೇ. ನಾವು ಒಬ್ರನ್ನ ನಂಬೋಕ್ಕಿಂತ ಮುಂಚೆ 100 ಅಲ್ಲ 1000 ಸತಿ ಯೋಚನೆ ಮಾಡಬೇಕು. ಈಗಿನ ಕಾಲದಲ್ಲಿ ಬಣ್ಣ ಬಣ್ಣದ ಮಾತಾಡಿ ನಮ್ಮನ್ನ ನಂಬಿಸಿ ಕುತ್ತಿಗೆ ಕೊಯ್ಯೋ ಕೆಲಸ ಮಾಡುವವರೇ ಜಾಸ್ತಿ. ಹಾಗೆ ಒಬ್ರು ನಮ್ಮನ್ನ ನಂಬ್ತಾ ಇದ್ದಾರಂದ್ರೆ ಆ ನಂಬಿಕೆಯನ್ನ ಉಳಿಸ್ಕೊಳ್ಬೇಕು. ಯಾಕಂದ್ರೆ ನಾವು ಒಬ್ಬರ ನಂಬಿಕೆಗೆ ಮೋಸ ಮಾಡಿದ್ರೆ ನಮಗೆ ಇನ್ನೊಬ್ರು ಮೋಸ ಮಾಡ್ತಾರೆ. ಇದು ಕಲಿಯುಗ. ಅವರವರ ಕರ್ಮ ಸಿಕ್ಕೇ ಸಿಗ್ತದೆ. ಕ್ಯಾಂಪ್ಕೋದಲ್ಲಿ ಆಸ್ ಯೂಶುವಲ್ ರಿಪೋರ್ಟ್ ವರ್ಕ್ ಮಾಡಿದ್ದೆ. ಆಫ್ಟರ್ನೂನ್ ದರ್ಬೆಯಲ್ಲಿ ಇರುವ ಗ್ಲಾಮ್ ಸ್ಟುಡಿಯೋಗೆ ಹೋಗಿದ್ದೆ. ಅಲ್ಲಿಗೆ ಊಟ ಆರ್ಡರ್ ಮಾಡಿ ತಿಂದೆ. ಈವ್ನಿಂಗ್ ಮನೆಗೆ ಬಂದು ಫ್ರೆಶ್ ಆಗಿ ಸ್ನ್ಯಾಕ್ಸ್ ತಿಂದೆ. ಲ್ಯಾಪ್ಟಾಪ್ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಲ್ಯಾಪ್ಟಾಪಲ್ಲಿ ಸ್ವಲ್ಪ ವೈರಸ್ ಇತ್ತು. ಒಮ್ಮೆಗೆ ನನಗೆ ಭಯ ಆಯಿತು ಲ್ಯಾಪ್ಟಾಪ್ಗೆ ಏನಾಗ್ತದೆ ಅಂತ. ಬಟ್ ಮತ್ತೆ ಒಂದು ವಿಷಯ ನೆನಪಾಯಿತು, ಯೂಟ್ಯೂಬಲ್ಲಿ ಪ್ರತಿ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗ್ತದೆ. ಸೊ ಸರ್ಚ್ ಮಾಡಿದಾಗ ಐ ಫೌಂಡ್ ಅ ವೇ ಟು ಕ್ಲೀನ್ ಇಟ್. ಎಲ್ಲ ಸ್ಟೆಪ್ಸನ್ನು ಕರೆಕ್ಟಾಗಿ ಫಾಲೋ ಮಾಡಿದೆ. ಸೊ ವೈರಸ್ ಕ್ಲೀನಿಂಗ್ ಪ್ರೋಸೆಸ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. 7:30 ಅಷ್ಟೊತ್ತಿಗೆ ಡಿನ್ನರ್ನ ಮುಗಿಸ್ಕೊಂಡೆ. ಸೊ ಇದಾಗಿತ್ತು ನನ್ನ ಸ್ನ್ಯಾಪ್ಶಾಟ್ ಆಫ್ ಮೈ ಡೇ 15. ಡೈಲಿ ನಾನು ಏನೆಲ್ಲ ಮಾಡ್ತೇನೆ ಅಂತ ನೀವು ತಿಳ್ಕೊಳ್ಬೇಕಾ? ಹಾಗಾದರೆ ಕೂಡಲೇ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫಾಲೋ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮಗೆ ನಾಳೆ ಸಿಗ್ತಾನೆ. ಥ್ಯಾಂಕ್ ಯು.